ಜಿಮೇಲ್ ಒಳಗೆ ಗ್ರೂಪ್ ಹೇಗೆ ಕ್ರಿಯೇಟ್ ಮಾಡಬೇಕಂತ ನಾನು ಹೇಳಿಕೊಡ್ತೀನಿ. ಒಂದರಿಂದ ಜಾಸ್ತಿ ಮೇಲಿಗೆ ಒಂದೇ ಡಾಕ್ಯುಮೆಂಟನ್ನು ಕಳಿಸ್ಬೋದು. ಬನ್ನಿ ಫ್ರೆಂಡ್ಸ್, ಆ ಗ್ರೂಪನ್ನು ನಾನು ಹೇಗೆ ಕ್ರಿಯೇಟ್ ಮಾಡಬೇಕಂತ ಹೇಳ್ತೀನಿ. ಇಲ್ಲಿ ಗೂಗಲ್ ಆ್ಯಪ್ಸ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕಾಂಟ್ಯಾಕ್ಟ್ಸ್ ಕ್ಲಿಕ್ ಮಾಡಿ. ಇಲ್ಲೇ ಲೇಬಲ್ಸ್ ಅಂತ ಏನಿದೆ ಅದನ್ನು ಪ್ಲಸ್ ಚಿಹ್ನೆ ಇದೆ ಅದನ್ನು ಕ್ಲಿಕ್ ಮಾಡಿ. ಆವಾಗ ಇಲ್ಲೊಂದು ನೇಮ್ ಕೊಡಿ, ಅಂದರೆ ಯಾವುದು ಒಂದು ಗ್ರೂಪ್ ಮಾಡ್ಕೋಬೇಕಾಗ್ತೈತೆ ಅದರ ನೇಮ್ ಕೊಡಿ. ನೇಮ್ ಕೊಟ್ಟು ಇಲ್ಲಿ ಸೇವ್ ಅಂತೇಳಿ ಕ್ಲಿಕ್ ಮಾಡಿ. ನೀವು 1ರಿಂದ 8-10 ಮಂದಿಗೆ ಒಂದು ನ್ಯೂಸ್ ರಿಪೋರ್ಟ್ ಇತ್ತಪ್ಪ, ನ್ಯೂಸ್ ಕಳಿಸ್ಬೇಕಾಗಿರ್ತೈತೆ ಅಂದರೆ ಒಂದು 10-15 ಮಂದಿ ರಿಪೋರ್ಟರ್ ಇದ್ರಪ್ಪ ಅಂದರೆ ಅಂದರೆ ನೀವು ಒಂದು ಈ ಥರ ಅಂದರೆ ನೀವು ಮೇಲ್ ಕಳಿಸ್ಬೇಕಂದ್ರೆ ಅವ್ರ ಕಾಂಟ್ಯಾಕ್ಟ್ಸ್ ನಂಬರ್ ನಿಮ್ಮ ಮೊಬೈಲ್ದಲ್ಲಿ ಸೇವ್ ಇರಬೇಕು. ಈಗ ನಾನೆಲ್ಲ ಇವನು ಯಾರ್ಯಾರಿಗೆ ಕಳಿಸ್ಬೇಕಾಗ್ತೈತೆ ನಂಬರ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಕೊಂಡು ನೀವು ಏನು ಮಾಡಬೇಕಪ್ಪ ಅಂದರೆ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಲೇಬಲ್ ಸಿಂಬಾಲ್ ಇದೆ ನೋಡಿ, ಅಲ್ಲಿ ಲೇಬಲ್ ಸಿಂಬಾಲಿಗೆ ಹೋಗಿ ಗ್ರೂಪ್ ಏನು ಮಾಡ್ಕೊಂಡಿದ್ದೀನಿ ಗ್ರೂಪ್ ನೇಮ್ ಅದನ್ನು ಗ್ರೂಪ್ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಅಪ್ಲೈ ಅಂತೇಳಿ ಕ್ಲಿಕ್ ಮಾಡಿ. ಆವಾಗ ಇಲ್ಲಿ ಮತ್ತೆ ಗೂಗಲ್ ಆ್ಯಪ್ಸ್ ಕ್ಲಿಕ್ ಮಾಡಿ, ಜಿಮೇಲ್ಸ್ ಕ್ಲಿಕ್ ಮಾಡಿ. ಆವಾಗ ನೀವು ಮತ್ತೆ ಹೊಳ್ಳಿ ಕಂಪೋಸ್ಗೆ ಬನ್ನಿ, ಅಂದರೆ ಮೇಲ್ ಕಳಿಸ್ಬೇಕಾದ್ರೆ ಕಂಪೋಸಿಗೆ ಬಂದು ನಾನು ಇಲ್ಲಿ 2 ಇದ್ದಲ್ಲೇ ಈಗ ನಾನು ಏನು ಗ್ರೂಪ್ ಮಾಡ್ಕೊಂಡಿದ್ದೀನಿ ಆ ನೇಮ್ ಕೊಟ್ಬಿಟ್ರೆ ನೋಡಿ ಫ್ರೆಂಡ್ಸ್, ಅದಕ್ಕೆ ಒಮ್ಮೆಲೆ ಎಲ್ಲರೂ ಮೇಲ್ ಐ ಡಿಗಳು ಇಲ್ಲಿ ಒಮ್ಮೆ ಬಂದುಬಿಟ್ಟು ಫ್ರೆಂಡ್ಸ್. ಈಗ ನೀವು ಟೈಪ್ ಮಾಡಿ ಮೆಸೇಜ್ ಕಳಿಸ್ಬೋದು, ಅದು ಅಟ್ಯಾಚ್ ಫೈಲ್ ಮಾಡಿ ನೀವು ಸೆಂಡ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.